ಮಕ್ಕಳೇ ವಿಜ್ಞಾನದಲ್ಲಿ ಯೋಜನೆ ಅನ್ನೋದು ಮಹತ್ತರ ಪಾತ್ರ ವಹಿಸ್ತವೆ. ನೀವೀಗ ಹಳ್ಳಿಗೊಂದು ಯೋಜನೆ ಮಾಡಿದ್ದೀರಾ, ಕಾಡಿಂದಂತ ಯೋಜನೆ ಮಾಡಿದ್ದೀರಾ. ಈಗ ನೀವೇನೇ ಇದ್ರ ಬಗ್ಗೆ ಮಂಡನೆ ಮಾಡಬೇಕು, ನೀವೇ ಮತ್ತೆ ಇದ್ರ ಬಗ್ಗೆ ಏನು ಫಲಶ್ರುತಿಯನ್ನ ನೀವು ಕಲ್ತ್ಕೊಂಡ್ರಿ ಅನ್ನೋದನ್ನ ಹೇಳ್ಬೇಕು. ಓಕೆನಾ? ಫ್ರೆಂಡ್ಸ್, ನಾವಿಲ್ಲಿ ಹಳ್ಳಿಯ ಯೋಜನೆ ಮಾಡಿದ್ದೇವೆ. ಇದು ನಮ್ಮ ಊರು, ಇದು ನಮ್ಮ ಊರಿನ ಮನೆಗಳು, ಇದು ನಮ್ಮ ಊರಿನ ಹೂವಿನ ತೋಟ, ಇದು ನಮ್ಮ ಊರಿನ ಎತ್ತಿನ ಗಾಡಿ, ಇದು ನಮ್ಮ ಊರಿನ ಭತ್ತ ಬೆಳೆದ ಗದ್ದೆ, ಇದು ನಮ್ಮ ಊರಿನ ಕೆರೆ ತುಂಬಿದೆ, ಹೆಂಗಸರು ನೀರನ್ನು ತರುತ್ತಿದ್ದಾರೆ. ಇದು ನಮ್ಮೂರಿನ ಸಂಪನ್ಮೂಲ ತುಂಬಿದ ಕೆರೆ, ಇದರ ನೀರನ್ನು ಗದ್ದೆಗಳಿಗೆ ಬಳಸಿಕೊಂಡು ಬೆಳೆ ಬೆಳೆಯಲಾಗುತ್ತದೆ. ರೈತ ಇದರ ಮೂಲಕ ನಮ್ಮ ದೇಶಕ್ಕೆ ಅನ್ನವನ್ನು ನೀಡುತ್ತಿದ್ದಾನೆ. ರೈತ ನಮ್ಮ ದೇಶದ ಬೆನ್ನೆಲುಬು. ಇದು ಹೂವಿನ ತೋಟ, ಹೂವುಗಳನ್ನು ಬೆಳೆದು ರೈತ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದಾರೆ. ನನ್ನ ಸ್ನೇಹಿತ ಹೇಳಿದ ಹಾಗೆ ಕೆರೆಯೂ ಒಂದು ಸಂಪನ್ಮೂಲ, ಗದ್ದೆಯೂ ಒಂದು ಸಂಪನ್ಮೂಲ, ಹೂವಿನ ತೋಟವೂ ಒಂದು ಸಂಪನ್ಮೂಲ. ನಾವು ನಮ್ಮ ಊರಿನ ಕೆರೆಗೆ ಕಟ್ಟೆಗಳಿಂದ ಡ್ಯಾಮ್ಗಳಿಂದ ನೀರು ಹರಿದು ಬರುತ್ತದೆ. ನಾವು ನೀರನ್ನು ಮಲಿನ ಮಾಡಬಾರದು. ಹಾಗೆ ನಾವು ಕುಡಿಯಲು ಬಳಸುತ್ತೇವೆ, ಪ್ರಾಣಿಗಳು ಕುಡಿಯಲು ಬಳಸುತ್ತೇವೆ, ಬೆಳೆ ಬೆಳೆಯಲು ಬಳಸುತ್ತೇವೆ. ನಾವು ನೀರು ಮಲಿನವಾಗದಂತೆ ತಡೆಯಲು ಪ್ರಯತ್ನಿಸಬೇಕು. ನಾವಿಲ್ಲಿ ಕಾಡಿನ ಯೋಜನೆ ಮಾಡಿದ್ದೇವೆ. ಮರಗಳು ಕೂಡ ನಮ್ಮ ಸಂಪನ್ಮೂಲ, ಪ್ರಾಣಿ ಪಕ್ಷಿಗಳು ಕೂಡ ನಮ್ಮ ಸಂಪನ್ಮೂಲ. ಇಲ್ಲಿ ಹರಿಯುತ್ತಿರುವ ನದಿ ನೋಡಿ, ಇದು ಕೂಡ ನಮ್ಮ ಸಂಪನ್ಮೂಲವೇ. ಕಾಡಿನ ಮಹತ್ವ. ಕಾಡಿನಲ್ಲಿರುವ ಮರಗಳು ಮಳೆಯನ್ನು ಹೊತ್ತು ತರುತ್ತವೆ ಮತ್ತು ಮರಗಳು ಮಣ್ಣನ್ನು, ಭೂಮಿಯನ್ನು ಬಿಗಿದಿಡುತ್ತವೆ. ಕಾಡು ಕೂಡ ನಮ್ಮ ಸಂಪನ್ಮೂಲ, ನಮ್ಮ ಕರ್ತವ್ಯ. ಯಶಸ್ವಿನಿ, ಇದಕ್ಕೆ ನೀನು ಈ ರಟ್ಟನ್ನು ಎಲ್ಲಿಂದ ತಂದು ಬಳಸಿದ್ದೀಯಾ? ಮನೆಯಲ್ಲಿರುವ ರಟ್ಟನ್ನು ಬಳಸಿದ್ದೇವೆ. ವೆರಿ ಗುಡ್. ಇದಕ್ಕೆ ಯಾವುದೇ ಹಣ ಖರ್ಚು ಮಾಡಿಲ್ಲ ಅಲ್ವಾ? ವೆರಿ ಗುಡ್. ಖುಷಿ, ಇದರಲ್ಲಿ ಯಾವ ಚಿತ್ರಕಲೆಯನ್ನ ನೀನು ಬಿಡಿಸ್ದೆ? ಹೂವಿನ ತೋಟದ ಚಿತ್ರಕಲೆಯನ್ನು ನಾನು ಬಿಡಿಸಿದೆ. ಹೀಗೆ ಚಿತ್ರಕಲೆಯನ್ನು ಬಿಡಿಸಿದಾಗ ಏನನ್ನಿಸ್ತು? ತುಂಬಾ ಖುಷಿ ಆಗ್ತು. ವೆರಿ ಗುಡ್. ಹಾಗಾದರೆ ಇದಕ್ಕೆ ಬಳಸಿರುವ ಈ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನ ಎಲ್ಲಿಂದ ತಂದೆ? ಮ್ಯಾಮ್, ನಾವು ಹೋದ ವರ್ಷ ಮಾಡಿದ ಪ್ರಾಜೆಕ್ಟ್ ಗಳೆಲ್ಲ ಸ್ವಲ್ಪ ಇದ್ದು ಅದನ್ನ ಬಳಸ್ಕೊಂಡು ಮತ್ತೆ ಪುನರಾವರ್ತನೆ ಪ್ರಾಜೆಕ್ಟ್ ಮಾಡಿದ್ದೀವಿ. ವೆರಿ ಗುಡ್. ಈಗ ನೀನು ಮಾನಸ, ಇಲ್ಲಿರುವ ಮರಗಳು ನಮ್ಮ ಸಂಪನ್ಮೂಲ ಅಂತ ಹೇಳಿದೆ ಅಲ್ವಾ? ಮರಗಳನ್ನ ಕಡಿಬೇಕು, ಕಡಿಬಾರ್ದು?